ಕುಮಟಾ ಪಟ್ಟಣದ ಕೆಪಿಎಸ್ ನೆಲ್ಲಿಕೇರಿ ವಿಭಾಗ ಕಟ್ಟಡದ ಕಾಂಪೌಂಡ್ ಒಡೆದು ತಡರಾತ್ರಿ ಪ್ರವೇಶಿಸಿರುವ ದುಷ್ಕರ್ಮಿಗಳು ಶಾಲೆಯ ಬಾಗಿಲನ್ನು ಒಡೆದು ಕಿಟಕಿ ಹೆಂಚುಗಳಿಗೆ ಹಾನಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಕೆಲ ದಿನಗಳ ಹಿಂದೆ ಅಂದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ವೇಳೆ ಇದೇ ರೀತಿ ಕಿಡಿಗೇಡಿಗಳು ಸಿಸಿ ಕ್ಯಾಮೆರಾ ಧ್ವಂಸ ಮಾಡಿ ದಾಂಧಲೆ ನಡೆಸಿದ್ರು. ಇದೀಗ ಶಾಲೆಯ ಹಿಂಭಾಗದ ಕಟ್ಟಡದಲ್ಲಿರುವ 3 ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಧ್ವಂಸ ಮಾಡಿದ ಪುಂಡರು ಕೊಠಡಿಗಳ ಹೆಂಚುಗಳನ್ನ ತೆಗೆದು ಮನ ಬಂದಂತೆ ಕಲ್ಲಿಗೆ ಜಜ್ಜಿ ಪುಡಿ ಮಾಡಿದ್ದಾರೆ. ಶೌಚಾಲಯ ಸಮೀಪದ ಶಾಲಾ ಗೋಡೆಗಳಿಗೆ ಹಾಗೂ ಶಾಲಾ ಆವರಣ ದಾಟದಂತೆ ತಡೆಯಲು ಹಾಕಿರುವ ಭದ್ರತಾ ಜಾಲರಿಯನ್ನು ಸಹ ಕತ್ತರಿಸಿ ಹಾನಿ ಮಾಡಿದ್ದಾರೆ. ಶಾಲಾ ಕಟ್ಟಡದ ಕೊಠಡಿಯೊಂದರ ಬಾಗಿಲನ್ನ ಬಲಾತ್ಕಾರದಿಂದ ಮುರಿದು ಹಾನಿಪಡಿಸಿದ್ದಾರೆ. ಯಾವುದೋ ಕಿಡಿಗೇಡಿಗಳು ಅವಶ್ಯಕವಾಗಿ ಈ ಕೃತ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಶಾಲಾ ಪರಿಸರ ಹಾಗೂ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುವ ಉದ್ದೇಶವನ್ನ ಹೊಂದಿರುವಂತೆ ಕಾಣುತ್ತಿದೆ ಎಂದು ಶಿಕ್ಷಕ ವರ್ಗ ಕಳವಳ ವ್ಯಕ್ತಪಡಿಸಿದೆ. ಇನ್ನು ಕೆಪಿಎಸ್ ನೆಲ್ಲಿಕೇರಿ ಹೈಸ್ಕೂಲ್ ವಿಭಾಗದಲ್ಲಿ 397 ವಿದ್ಯಾರ್ಥಿಗಳು ಹಾಗೂ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ವಿಭಾಗದಲ್ಲಿ ಒಟ್ಟು 532 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಒಟ್ಟು 929 ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ. ಹೀಗಿರುವಾಗ ಸಾರ್ವಜನಿಕ ಆಸ್ತಿಯಾಗಿರುವ ಶಾಲೆಯನ್ನು ಎಲ್ಲರೂ ಕಾಪಾಡಿಕೊಂಡು ಹೋಗಬೇಕಿತ್ತು. ಆದರೆ ದುರ್ದೈವ ಯಾವುದೋ ಕಿಡಿಗೇಡಿಗಳು ಶಾಲೆ ವಿದ್ಯಾ ದೇಗುಲ ಎಂಬುದನ್ನೇ ಮರೆತು ದರೋಡೆ ಮಾಡಿದ್ದಾರೆ. ಶಾಲೆಯನ್ನ ಕಾಯುವ ಸ್ಥಿತಿಗೆ ಬಂದಿದೆ. ಇಂತಹ ಘಟನೆ ನಿಜಕ್ಕೂ ವಿಷಾದನೀಯ. ಈ ಘಟನೆಯ ಕುರಿತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಶಾಸಕರಾಗಿರುವ ದಿನಕರ್ ಶೆಟ್ಟಿ ಅವರ ಗಮನಕ್ಕೆ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೂ ತರಲಾಗಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ ಕೆಪಿಎಸ್ಸಿ ನೆಲ್ಲಿಕೇರಿ ಶಾಲೆಯಲ್ಲಿ ಇಂತಹ ಕೃತ್ಯಗಳು ನಡೆಯಬಾರದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಶಾಲೆಗೆ ಯಾವುದೇ ರೀತಿಯ ಚ್ಯುತಿ ಬಾರದಂತೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಕೆಪಿಎಸ್ ನೆಲ್ಲಿಕೇರಿ ಉಪ ಪ್ರಾಂಶುಪಾಲರಾದ ತಿಮ್ಮಪ್ಪ ಎನ್ ಗೌಡ ಹಾಗೂ ಮುಖ್ಯೋಧ್ಯಾಪಕರಾದ ಶಾಂತಿ ವಿ ಅಡಿಗುಂಡಿ ಅವರು ಮನವಿ ಮಾಡಿದ್ದಾರೆ. ನೆಲ್ಲಿಕೇರಿಯ ಕ್ಯಾಂಪಸ್ಸಿನಲ್ಲಿರುವಂತಹ ಈ ಕಟ್ಟಡದಲ್ಲಿ ಬಹಳಷ್ಟು ಅಂದರೆ ಹಾನಿಯಾಗಿದೆ. ಮತ್ತು ಅಲ್ಲಿ CC ಕ್ಯಾಮ್ರಾವನ್ನು ಕೂಡ ಈಗ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಿಟಕಿ ಬಾಗಿಲೆಲ್ಲ ಮುರಿದು ಏನಾಗಿದೆ, ಭಾರಿ ಹಾನಿಯನ್ನು ಉಂಟು ಮಾಡಿದ್ದಾರೆ. ಇದು ಇಲ್ಲಿ LKGಯಿಂದ ನಮ್ಮದು ಹೈಸ್ಕೂಲ್ನವರೆಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇರೋದ್ರಿಂದವ ನಮಗೆ ನಮ್ಮ ಕಟ್ಟಡಕ್ಕೆ ನಮಗೆ ರಕ್ಷಣೆ ಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.